ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ ನನ್ನ ಮತ್ತೊಮ್ಮೆ ಇನ್ನೊಂದು ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂತಂದರೆ ಬೆಳಗ್ಗೆನೇ ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೋಗೋಣ ಅಂತ ಕೆಳಗಡೆ ಬಂದು ಊಟ ಮಾಡಿ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಕೆಳಗಡೆ ಬಂದೆ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ. ಅಷ್ಟರಲ್ಲಿ ನಮ್ಮ ಚಿಕ್ಕ ಪಾಪು ಎದ್ದು ನಿಂತ್ಕೊಬಿಟ್ಟಿತ್ತು ಓಡಾಡೋದಕ್ಕೆ. ಸರಿ ಅಂತ ನಾನು ಗಾಡಿ ಸ್ಟಾರ್ಟ್ ಮಾಡಿ ನಾನು ಕಂಪ್ನಿ ಕಡೆ ಹೋದೆ. ಹಂಗೆ ಹೋಗ್ಬೇಕಾದ್ರೆ ನನ್ನ ತಂಗಿ ಬರ್ತೀನಿ ಅಂದ್ಲು, ಅವಳನ್ನ ಕರ್ಕೊಂಡೋಗಿ ಬಸ್ ಸ್ಟಾಪ್ ಡ್ರಾಪ್ ಮಾಡಿ ನಾನು ಕಂಪ್ನಿ ಕಡೆ ಹೋದೆ. ಸಂಜೆ ಬರೋಷ್ಟರಲ್ಲಿ 5:30 ಆಗಿತ್ತು. ಇವತ್ತು ನಾನು ಮನೆಗೆ ಬರ್ತಾ ಇಲ್ಲ, ಆಪೋಸಿಟ್ ಹೊಸಕೋಟೆ ಕಡೆ ಹೋಗ್ತಾ ಇದ್ದೆ. ಯಾಕಂದರೆ ನಾನು ಹೇಳಿದ್ನಲ್ಲ ಟಿ ವಿ ಇಸ್ಕೋಬೇಕಾಗಿತ್ತು ಅಂತ. ಅವ್ನು ಇವತ್ತು ಬರ್ತೀನಿ ಅಂತಿದ್ದ, ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದ. ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ನಾನು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಟಿವಿ ಇಸ್ಕೊಳೋಣ ಅಂತ ಅವನ ಹತ್ರ ಹೋಗಿ ಅದನ್ನೆಲ್ಲ ಇಸ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಗಾಡಿ ಮೇಲೆ ಇಟ್ಕೊಂಡು ನಾನು ಮನೆ ಕಡೆ ಬಂದೆ. ನಿನ್ನೆ ಏನೋ ಸ್ಕೂಟಿ ಹಾಕ ಬಂದಿದ್ದೆ, ಅದ್ರಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಅಂತ ನಾನು ಸರಿ ಅಂತ ಹೋಗಿ ಕೇಳಿದೆ ನೆನ್ನೆ ತಗೋಬಾರ ಅಂತ. ನಿನ್ನೆ ಬರಲಿಲ್ಲ. ಇವತ್ತು ಸ್ಪ್ಲೆಂಡರ್ ಹಾಕ ಬಂದಿದ್ದೀನಿ, ಇದರಲ್ಲಿ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತೈತಿ. ಇವತ್ತು ಬಂದು ಕೊಟ್ಟಿದ್ದಾನೆ. ಸರಿ ಅಂತ ಅದು ನಂಗೋ ಹಿಂಗೋ ಗಾಡಿ ಮೇಲೆ ಇಟ್ಕೊಂಡು ನಾನು ಮನೆ ಕಡೆ ಬಂದೆ. ಹಂಗೆ ನಮ್ಮಮ್ಮ ಬರ್ಬೇಕಾದ್ರೆ ಚಿಕ್ಕ ತಗೊಬಂತು, ಅದನ್ನು ತಗೊಂಡೋಗಿ ಕೊಟ್ಟೆ. ಬಂದು ಮನೇಲಿ ಟಿವಿ ಚೆಕ್ ಮಾಡಿ ಎಲ್ಲ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ ಎಲ್ಲ ನೋಡಿದೆ. ಪಾಪ ಅವ್ರಿಗೆ ಕೊಡಬೇಕಲ್ವಾ, ಪಕ್ಕದ ಮನೆಯವ್ರಿಗೆ ಟಿವಿ ಆರ್ಡರ್ ಮಾಡಿದ್ದು. ಸರಿ ಅಂತ ಚೆಕ್ ಮಾಡಿ ಎಲ್ಲ ನೋಡಿದೆ, ಓಕೆ ಇತ್ತು. ಅದಾದಮೇಲೆ ನನ್ನ ತಂಗಿ ನಂದೂರಿಗೆ ಬಂದಿದ್ದೀನಿ, ಬಾ ಕರ್ಕೊಬಾ ಅಂತ ಫೋನ್ ಮಾಡಿದ್ಲು. ನಾನು ಸರಿ ಅಂತ ನಂದೂರಿಗೆ ಹೋಗಿ ಅವಳನ್ನ ಕರ್ಕೊಂಬಂದೆ. ಏನು ಚಳಿ ಆಗ್ತಾಯಿತ್ತು ಗುರು, ಇಷ್ಟೊತ್ತಿಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ ಗಾಡೀಲಿ. ಸರಿ ಅಂತ ಬರಬೇಕಾದ್ರೆ ಹಂಗೆ ನಮ್ಮ ಅಕ್ಕ ಹತ್ರ ಪೇಪರ್ ಇಸ್ಕೋಬೇಕು ಅಂತಂದ್ಲು. ಅಲ್ಲಿ ನಾನು ಗಾಡಿ ನಿಲ್ಲಿಸಿದ್ದೆ. ಅವಳು ಪೇಪರ್ ತಗೊಬಂದ್ಲು, ಏನೋ ಜೆರಾಕ್ಸ್ ಕೊಟ್ಟಿಲ್ಲಂತೆ, ಜೆರಾಕ್ಸ್ ಮಾಡ್ಕೊಂಬಂದು ಕೊಟ್ಟಳು. ಅದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಟಿವಿ ನೋಡಿಕೊಂಡು ನಾನು ಬಂದು ಮಲ್ಕೊಂಡೆ ಗುರು. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗುರು.